ವಿಜ್ಞಾನ ಜಗತ್ತು. ಇವತ್ತು ನಾವು ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಪಾಠವನ್ನು ಇಲ್ಲಿ ಅಧ್ಯಯನ ಮಾಡೋಕ್ಕೆ ಹೋಗ್ತಿದ್ದೇವೆ. ನಾವು ಬದುಕಲು ಬೇಕಾಗಿರುವಂಥ ಮೂಲಭೂತ ಅವಶ್ಯಕತೆಗಳು ಯಾವುವು? ಎಕ್ಸಾಕ್ಟ್ಲಿ ಯಾವ್ಯಾವಂದರೆ ಗಾಳಿ, ನೀರು, ಆಹಾರ, ವಸತಿ ಮುಂತಾದವುಗಳು. ಹಾಗಾದರೆ ನಮ್ಗೆ ಆಹಾರ ಎಲ್ಲಿಂದ ದೊರೀತದೆ ಅಂದರೆ ಕೃಷಿಯಿಂದ. ತುಂಬ ಸಿಂಪಲ್ ಅಲ್ಲ? ಸೊ ಕೃಷಿ ನಮಗೆ ಆಹಾರವನ್ನು ಒದಗಿಸ್ತದೆ ಅನ್ನಂಗಾಯಿತು. ಆದರೆ ಕೃಷಿ ಮಾಡಲಿಕ್ಕೆ ಯಾವ್ಯಾವ ಕ್ರಮಗಳನ್ನ ಅನುಸರಿಸ್ತಾರೆ ನಮ್ಗೆ ಗೊತ್ತಾ? ಇಲ್ಲ? ಹಾಗಾದರೆ ನಾವು ಇವತ್ತಿನ ಈ ಪಾಠವನ್ನು ಅಧ್ಯಯನ ಮಾಡೋಣ ಬನ್ನಿ ಹಾಗಾದರೆ ಅಂತ. ಸೊ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ 8ನೇ ತರಗತಿಯ ಮೊದಲನೇ ಪಾಠ. ಈ ಎಲ್ಲ ವಸ್ತುಗಳನ್ನು ನಾವು ನಮ್ಮ ಮನೆಗಳಲ್ಲಿ ನೋಡಿರ್ತೀವಿ. ಇಲ್ಲಿ ಪಹೇಲಿ ಮತ್ತು ಭೂಜೋ ಅನ್ನೋಂಥವ್ರು ಬೇಸಿಗೆ ಅವಧಿಯಲ್ಲಿ ತಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿರ್ತಾರೆ. ಆ ಚಿಕ್ಕಪ್ಪ ಒಬ್ಬ ರೈತ ಆಗಿರ್ತಾನೆ. ಅವನ ಹೊಲದಲ್ಲಿ ಕುರುಪಿ, ಕುಡುಗೋಲು ಮತ್ತು ಸನಿಕೆ, ನೇಗಿಲು ಮುಂತಾದ ಸಲಕರಣೆಗಳನ್ನ ಅವರು ನೋಡ್ತಿರ್ತಾರೆ. ಇವುಗಳನ್ನೆಲ್ಲ ಹೇಗೆ ಬಳಸ್ತಾರೆ ನೋಡ್ತಾ ಹೋಗೋಣ. ಸೊ ಆಹಾರ ಅಂದರೆ ಏನು? ಆ್ಯಕ್ಚುಲಿ ಆಹಾರ ಏನು ಮಾಡ್ತದೆ? ಆಹಾರ ಅಗತ್ಯವಿದೆ ಅಂತ ಗೊತ್ತು ನಮಗೆಲ್ಲರಿಗೂ. ಆಹಾರವನ್ನು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ತವೆ. ದ್ವಿತೀಯ ಸಂಶ್ಲೇಷಣೆ ಅನ್ನೋಂಥ ಕ್ರಿಯೆ ಮೂಲಕ ತಯಾರಿಸ್ತವೆ ಅಂತ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಮನುಷ್ಯರು ಒಳಗೊಂಡಂತೆ ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳೋದಿಲ್ಲ. ಹಾಗಾದರೆ ಪ್ರಾಣಿಗಳು ತಮ್ಮ ಆಹಾರವನ್ನು ಎಲ್ಲಿಂದ ಪಡಿತವೆ? ಸೊ ಇಲ್ಲಿ ಆಹಾರ ಎಲ್ಲಿಂದ ಪಡಿತವೆ ಅಂದರೆ ಸಸ್ಯ ಮತ್ತು ಪ್ರಾಣಿಗಳಿಂದನೂ ಪಡಿತವೆ. ಸೊ ಸಸ್ಯಗಳಿಂದ ಪಡಿತವೆ ಗೊತ್ತು. ಪ್ರಾಣಿಗಳಿಂದ ಹೇಗೆ ಪಡಿತಾರೆ ಅಂದರೆ ಪ್ರಾಣಿಗಳಿಂದ ಹಾಲು ಅಥವಾ ತುಪ್ಪ, ಬೆಣ್ಣೆ ಅಥವಾ ಬೇರೆ ರೂಪದಲ್ಲಿ ಅಂದರೆ ಮಾಂಸಖಂಡಗಳು ಅಥವಾ ಮಾಂಸದ ರೂಪದಲ್ಲಿ ಅಥವಾ ಮೊಟ್ಟೆ ರೂಪದಲ್ಲೂ ನಾವು ಪಡಿತೀವಿ. ಸೊ ಹೀಗೆ ಸಸ್ಯ ಮತ್ತು ಪ್ರಾಣಿಗಳಿಂದ ನಮಗೆ ಆಹಾರ ಸಿಗ್ತತಿ ಅನ್ನಂಗಾಯಿತು. ಸೊ ಆಹಾರ ಉತ್ಪಾದನೆಯನ್ನು ಹೆಂಗೆ ಮಾಡ್ತಾರೆ? ಸೊ ಸಾಮಾನ್ಯವಾಗಿ ಆಹಾರ ಉತ್ಪಾದನೆ ಹೆಚ್ಚಿನ ಜನಸಮೂಹಕ್ಕೆ ಆಹಾರವನ್ನು ಒದಗಿಸಬೇಕಾದ್ರೆ ಆಹಾರವನ್ನು ನಿಯಮಿತ ಉತ್ಪಾದನೆಗೆ ಸಮರ್ಪಕವಾದಂಥ ನಿರ್ವಹಣೆ ಮತ್ತು ವಿತರಣೆ ಅಗತ್ಯ ಇರ್ತತಿ ಅನ್ನಂಗಾಯಿತು. ಅಂದರೆ ಇಲ್ಲಿ ನಾವು ಕೃಷಿ ಪದ್ಧತಿಗಳನ್ನ ಅಳವಡಿಕೆ ಮಾಡ್ಕೋಬೇಕು. ಸೊ ಕೃಷಿ ಪದ್ಧತಿಗಳು ಯಾವಾಗಿಂದ ಸ್ಟಾರ್ಟ್ ಆದವು ಅಂದರೆ ಕ್ರಿಸ್ತಪೂರ್ವ 10,000 ವರ್ಷಗಳ ಹಿಂದೆಯೇ ಜನರು ಅಲೆಮಾರಿಗಳಾಗಿದ್ದರು. ಆಹಾರವನ್ನು ಮತ್ತು ವಸತಿಯನ್ನು ಹುಡುಕಿಕೊಂಡು ಸ್ಥಳದಿಂದ ಸ್ಥಳಕ್ಕೆ ಗುಂಪುಗಳಲ್ಲಿ ಅಲ್ದಾಡ್ತಾ ಇದ್ದರು. ಹಣ್ಣು, ತರಕಾರಿ, ಹಸಿವಿನಿಂದ ತಿಂತಿದ್ರು. ಕ್ರಮೇಣ ಆಹಾರವನ್ನು ಪ್ರಾಣಿಗಳು ಬೇಟೆಯಾಡಲಿಕ್ಕೆ ಪ್ರಾರಂಭ ಮಾಡಿದರು. ನಂತರ ಕ್ರಮೇಣ ಕೃಷಿ ಮಾಡೋದನ್ನು ಅರ್ಥ ಮಾಡಿಕೊಂಡ್ರು. ಭತ್ತ, ಗೋಧಿ ಇತರೆ ಆಹಾರ ಬೆಳೆಗಳನ್ನ ಬೆಳೀಲಿಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಉಗಮ ನಮಗೆ ಅಲ್ಲಿಂದ ಆಯಿತು ಅಂತ ಹೇಳಿ. ಸೊ ಬೆಳೆ ಅಂದರೆ ಏನು? ಬೆಳೆ ಅಂದರೆ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡೋದಕ್ಕೆ ಬೆಳೆ ಅಂತ ಕರಿತೀವಿ. ಉದಾಹರಣೆಗೆ ಗೋಧಿ ಬೆಳೆ ಅಂತ ಅಂದೀವಂದರೆ ಆ ಒಂದು ಜಮೀನಿನಲ್ಲಿ ಬೆಳೆಯುವಂಥ ಎಲ್ಲ ಸಸ್ಯಗಳು ಗೋಧಿ ಸಸ್ಯಗಳದಾವೆ ಅಂತ ಅಂದಂಗಾಯಿತು ಅಂತ. ಬೆಳೆಗಳಲ್ಲಿ ಮತ್ತೆ ಬೇರೆ ಬೇರೆ ಮಾಡ್ತೀವಿ ನಾವು. ಧಾನ್ಯಗಳು ಅಂತೀವಿ, ತರಕಾರಿ ಅಂತೀವಿ, ಹಣ್ಣುಗಳು ಅಂತೀವಿ. ಹೀಗೆ ವಿವಿಧ ರೀತಿಯ ಬೆಳೆಗಳನ್ನ ನಾವು ಮತ್ತೆ ಅದರಲ್ಲಿ ಬೇರೆ ಬೇರೆ ಮಾಡ್ತೀವಿ. ಹಾಗೆಯೇ ಬೆಳೆಗಳು ಋತುಮಾನಗಳಿಗೆ ಅನುಸಾರವಾಗಿ ಬೇರೆ ಬೇರೆಗಳನ್ನ ಬೆಳೀತಾರೆ. ಭಾರತ ಒಂದು ವಿಶಾಲ ದೇಶ. ಉಷ್ಣಾಂಶ, ತೇವಾಂಶ, ಮಳೆ ಪ್ರಮಾಣ, ಹವಾಮಾನ ಪರಿಸ್ಥಿತಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬದಲಾಗ್ತಾ ಇರ್ತದೆ. ಇದರಿಂದ ದೇಶದ ವಿವಿಧ ಭಾಗಗಳಲ್ಲಿ ವೈವಿಧ್ಯಮಯವಾದಂಥ ಬೆಳೆಗಳನ್ನ ಬೆಳೀತಾರೆ. ಈ ವೈವಿಧ್ಯಮಯವಾದಂಥ ಭಾಗಗಳಲ್ಲೂ ಸಹ ಪ್ರಮುಖವಾಗಿ 2 ರೀತಿಯ ಬೆಳೆಗಳು ಅಂತ ಹೇಳ್ತಾರೆ. ಅವ್ಯಾವು ಅಂದರೆ ಒಂದು ಖಾರಿಫ್ ಬೆಳೆಗಳು, ಇನ್ನೊಂದು ರಬ್ಬಿ ಬೆಳೆಗಳು. ಖಾರಿಫ್ ಬೆಳೆ ಅಂತಂದರೆ ಇದು ಒಂದು ಲೆಕ್ಕದಲ್ಲಿ ಹೇಳಿದರೆ ಮುಂಗಾರು, ಹಿಂಗಾರು ಅಂತ ಹೇಳ್ಬೋದು. ಖಾರಿಫ್ ಬೆಳೆಯನ್ನು ಮಳೆಗಾಲದಲ್ಲಿ ಬಿತ್ತನೆ ಮಾಡ್ತಾರೆ. ಹಾಗಾಗಿ ಅದನ್ನು ಖಾರಿಫ್ ಬೆಳೆ ಅಂತ ಕರೀತಾರೆ. ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳನ್ನ ರಬ್ಬಿ ಬೆಳೆಗಳು ಅಂತ ಕರೀತಾರೆ. ಭಾರತದಲ್ಲಿ ಮಳೆಗಾಲದಲ್ಲಿ ಬೇಸಾಯ ಮಾಡೋದಂದರೆ ಜೂನ್ನಿಂದ ಸೆಪ್ಟೆಂಬರ್ನಲ್ಲಿ ಬೇಸಾಯ ಮಾಡುವಂಥ ಬೆಳೆಗಳನ್ನ ಖಾರಿಫ್ ಬೆಳೆಗಳು ಅಂತ ಕರೀತಾರೆ. ಉದಾಹರಣೆಗೆ ಭತ್ತ, ಜೋಳ, ಸೋಯಾಬೀನ್, ನೆಲಗಡಲೆ, ಹತ್ತಿ ಇತ್ಯಾದಿ ಖಾರಿಫ್ ಬೆಳೆಗಳು. ಅದೇ ರಬ್ಬಿ ಅಂತಂದರೆ ಚಳಿಗಾಲ ಅಂತೀವಿ. ಚಳಿಗಾಲ ಅಂದರೆ ಸಾಮಾನ್ಯವಾಗಿ ಅಕ್ಟೋಬರ್ನಲ್ಲಿ ಬಿತ್ತನೆ ಮಾಡುವಂಥದ್ದು. ಅಕ್ಟೋಬರ್ದಿಂದ ಮಾರ್ಚ್ವರೆಗೆ ಮಾಡ್ತಾರೆ. ಎಕ್ಸಾಂಪಲ್ ಬಂದರೆ ಗೋಧಿ, ಕಡಲೆ, ಬಟಾಣಿ, ಸಾಸಿವೆ, ಅಗಸೆ ಇವು ರಬ್ಬಿ ಬೆಳೆಗಳಿಗೆ ಭಾಳಷ್ಟು ಎಕ್ಸಾಂಪಲ್ಸ್ ಅಂತ ಹೇಳ್ತೀವಿ. ದ್ವಿದಳ ಧಾನ್ಯಗಳು ಮತ್ತು ತರಕಾರಿಗಳನ್ನು ಸಹ ಕೆಲವೊಂದು ಕಡೆ ಬೇಸಿಗೆಯಲ್ಲಿ ಅನೇಕ ಪ್ರದೇಶದಲ್ಲೂ ಸಹ ನಾವು ಬೆಳಿತೀವಿ. ಬೆಳೆ ಉತ್ಪಾದನೆಯ ಮೂಲಭೂತ ಪದ್ಧತಿಗಳು ಯಾವುವು ಅಂತಂದರೆ ಸಾಮಾನ್ಯವಾಗಿ ಬೆಳೆಯ ಕೃಷಿ ಮಾಡೋದು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ರೈತರು ಕೈಗೊಳ್ಳುವಂಥ ಅನೇಕ ಚಟುವಟಿಕೆಗಳನ್ನ ಒಳಗೊಂಡಿರ್ತದೆ. ಈ ಎಲ್ಲ ಚಟುವಟಿಕೆಗಳು ಅಥವಾ ಕಾರ್ಯಗಳನ್ನು ಒಟ್ಟಾಗಿ ಕೃಷಿ ಪದ್ಧತಿ ಅಂತ ಕರೀತಾರೆ. ಸೊ ಏನೇನು ಮಾಡ್ತಾರೆ ಈ ಚಿತ್ರದಲ್ಲಿ ನೀವು ನೋಡ್ತಿದ್ದೀರಿ, ಏನೇನು ಮಾಡ್ತಿರ್ತಾರೆ ಅಂಥೇಳಿ ಅವುಗಳನ್ನೆಲ್ಲ ಪಟ್ಟಿ ಮಾಡಿ ಬರೆದ್ರೆ ನಾವು ಹೇಳ್ತೀವಿ. ಮೊದಲನೇ ಹಂತ ಮಣ್ಣನ್ನು ಹದ ಮಾಡುವುದು, ಬಿತ್ತನೆ ಮಾಡೋದು, ಸಾವಯವ ಗೊಬ್ಬರ ಅಥವಾ ರಸಗೊಬ್ಬರಗಳನ್ನ ಸೇರಿಸುವುದು, ನೀರಾವರಿ, ಕಳೆಯಿಂದ ರಕ್ಷಣೆ ಮಾಡೋದು, ಕೊಯ್ಲು ಮಾಡೋದು, ಆ್ಯಂಡ್ ದ ಲಾಸ್ಟ್ ಸಂಗ್ರಹಣೆ ಮಾಡೋದು. ಸೊ ಎಲ್ಲಕ್ಕಿಂತ ಮೊದಲನೇ ಹಂತ ಮಣ್ಣನ್ನು ಹದಗೊಳಿಸುವುದು.
ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣನ್ನು ಹದಗೊಳಿಸುವಂಥ ಕೃಷಿಯ ಮೊದಲ ಹಂತ ಆಗಿರ್ತದೆ. ಕೃಷಿಯಲ್ಲಿ ಬಹುಮುಖ್ಯ ಕಾರ್ಯ ಅಂದರೆ ಮಣ್ಣನ್ನು ತಿರುವಿ ಹಾಕೋದು. ಇದನ್ನು ಸಡಿಲಗೊಳಿಸುವುದು ಅಂತಲೂ ಅನ್ಬೋದು. ಇದರಿಂದ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿತವೆ. ಇದು ಸಾಧ್ಯ ಆಗ್ತದೆ. ಬೇರು ಅತ್ಯಂತ ಆಳಕ್ಕೆ ಹೋಗೋದ್ರಿಂದ ಸಡಿಲವಾದ ಮಣ್ಣು ಸುಲಭವಾಗಿ ಉಸಿರಾಟಕ್ಕೆ ಅನುವು ಮಾಡಿಕೊಡ್ತದೆ. ಸಡಿಲ ಮಣ್ಣಿನಲ್ಲಿ ಬೇರುಗಳು ಸುಲಭವಾಗಿ ಉಸಿರಾಟಕ್ಕೆ ಪೂರಕವಾಗಿ ಇರ್ತವೆ. ಮಣ್ಣಲ್ಲಿರುವಂಥ ಎರೆಹುಳುಗಳು, ಸೂಕ್ಷ್ಮಾಣುಜೀವಿಗಳು ಬೆಳವಣಿಗೆಯನ್ನು ಅಂದರೆ ಬೇರುಗಳ ಬೆಳವಣಿಗೆಯನ್ನು ಚೆನ್ನಾಗಿ ಸಹಾಯ ಮಾಡ್ತವೆ. ಹಾಗಾಗಿ ಎರೆಹುಳನ ರೈತ ಮಿತ್ರ ಅಂತ ಕರೀತಾರೆ. ಯಾಕಂದರೆ ಇದು ಮಣ್ಣನ್ನು ತಿರುವಿ ಹಾಕ್ತದೆ ಮತ್ತು ಮಣ್ಣನ್ನು ಸಡಿಲಗೊಳಿಸ್ತದೆ, ಪ್ಲಸ್ ಅದಕ್ಕೆ ಹ್ಯೂಮಸನ್ನು ಸೇರಿಸ್ತದೆ ಅಂತ. ಸೊ ಇಲ್ಲಿ ನಾವು ನೋಡ್ತಿದ್ದೀವಿ, ಟ್ಯಾಕ್ಟ್ರಿಂದ ಉಳುಮೆ ಮಾಡ್ತಿದ್ದಾರೆ. ಉಳುಮೆ ಮಾಡಿದ ಮೇಲೆ ನಮ್ಮ ಮಣ್ಣು ಹೆಂಗೆ ಕಾಣ್ತದೆ ಅಂತೇಳಿ. ಸೊ ಮಣ್ಣನ್ನು ತಿರುವಿ ಹಾಕೋದು ಅಂದರೆ ಏನು? ಸೊ ಮಣ್ಣನ್ನು ಸಾಮಾನ್ಯವಾಗಿ ತಿರುವಿ ಹಾಕೋದು ಅಂತಂದರೆ ಖನಿಜ, ನೀರು, ಗಾಳಿ, ಕೆಲವು ಜೀವಿಗಳನ್ನು ಮಣ್ಣಿನೂ ಒಳಗೊಂಡಿರ್ತದೆ ಅಂತ ನಮಗೆಲ್ಲರಿಗೂ ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀವಿ. ಇದ್ರ ಜೊತೆಗೆ ಸಸ್ಯ ಸತ್ತ ಮತ್ತು ಸತ್ತಂಥ ಪ್ರಾಣಿಗಳನ್ನ ಮಣ್ಣಲ್ಲಿ ಸೂಕ್ಷ್ಮಾಣುಜೀವಿಗಳು ವಿಘಟನೆ ಮಾಡಿಬಿಟ್ಟಿರ್ತವೆ, ಅಂದರೆ ಕೊಳಿಸ್ಬಿಟ್ಟಿರ್ತವೆ. ಹೀಗೆ ಸತ್ತ ಜೀವಿಗಳಿಂದ ಅನೇಕ ಪೋಷಕಾಂಶಗಳು ಮಣ್ಣಿಗೆ ಮರಳಿ ಸೇರಿಸಲ್ಪಟ್ಟಿರ್ತವೆ. ಈ ಪೋಷಕಾಂಶಗಳನ್ನ ಪುನಃ ಸಸ್ಯಗಳಿಂದ ಹೀರಲ್ಪಡ್ತವೆ. ಕೆಲವು ಸೆಂಟಿಮೀಟರ್ಗಳ ದಪ್ಪ ಮಣ್ಣಿನ ಮೇಲ್ಪದರದ ಸಸ್ಯದ ಬೆಳವಣಿಗೆಯನ್ನು ಬೆಂಬಲಿಸುವುದರಿಂದ, ಅಂದರೆ ಮಣ್ಣಿನ ಮೇಲ್ಮಣ್ಣು ಅತ್ಯಂತ ಫಲವತ್ತಾದ ಮಣ್ಣಾಗಿರೋದ್ರಿಂದ ಈ ಮಣ್ಣು ಸಸ್ಯದ ಬೇರಿಗೆ ಸಿಗಬೇಕು ಅಂದರೆ ಮಣ್ಣನ್ನು ತಿರುವಿ ಹಾಕಬೇಕು. ಇದರಿಂದ ಮೇಲ್ಮಣ್ಣು ಪೋಷಕಾಂಶ ಭರಿತವಾಗಿರ್ತದೆ. ಅದನ್ನು ತಿರುವಿ ಹಾಕುವ ಕೆಲಸನೇ ನಾವು ಹೇಳುವಂಥ ಉಳುಮೆ ಅಥವಾ ಮಣ್ಣನ್ನು ಹದ ಮಾಡುವುದು ಅಂತ ಹೇಳ್ತಿದ್ದೀವಿ. ಈ ಪೋಷಕಾಂಶಗಳು ಸಸ್ಯ ಬಳಸಿಕೊಳ್ಳುವುದರಿಂದ, ಅದರಿಂದ ಮಣ್ಣು ತಿರುವಿ ಹಾಕೋದ್ರಿಂದ ಬೆಳೆ ಬೆಳೀಲಿಕ್ಕೆ ಉತ್ತಮ ಆಗ್ತದೆ. ಇಲ್ಲಿ ನಾವು ನೋಡ್ತಿದ್ದೀವಿ, ಉಳುಮೆ ಮಾಡಲಿಕ್ಕೆ ಏನೇನು ವಸ್ತುಗಳನ್ನ ಇಲ್ಲಿ ಬಳಸ್ತಾ ಇದ್ದಾರೆ. ದಟ್ಸ್ ಕಲ್ಟಿವೇಟರ್ ಇದೆ, ಕೆಳಗಡೆ ನೇಗಿಲನ್ನು ಬಳಸ್ತಾ ಇದ್ದಾರೆ ಅಂತ ಹೇಳ್ತಿದ್ದೀವಿ. ಮಣ್ಣನ್ನು ತಿರುವಿ ಹಾಕೋದು ಅಥವಾ ಸಡಿಲಗೊಳಿಸೋದ್ರ ಅಗತ್ಯವೇನು ಅಂತಂದರೆ, ಮಣ್ಣು ತಿರುವಿ ಹಾಕುವ ಅಥವಾ ಸಡಿಲಗೊಳಿಸುವ ಪ್ರಕ್ರಿಯೆನ ಉಳುಮೆ ಅಂತ ಕರೀತಾರೆ. ಇದನ್ನು ನೇಗಿಲು ಬಳಸಿ ಸಾಮಾನ್ಯವಾಗಿ ನಾವು ಮಾಡ್ತಿರ್ತೀವಿ. ನೇಗಿಲನ್ನು ಮರ ಅಥವಾ ಕಬ್ಬಿಣದಿಂದ ಮಾಡಿರ್ತಾರೆ. ಒಂದು ವೇಳೆ ಮಣ್ಣು ಭಾಳಷ್ಟು ಒಣಗಿದರೆ ಉಳುಮೆ ಮಾಡುವ ಮೊದಲು ನೀರನ್ನು ಹಾಯಿಸಬೇಕಾಗ್ತದೆ. ಉಳುಮೆ ಮಾಡಿದ ಜಮೀನು ಮಣ್ಣಿನ ದೊಡ್ಡ ಚೂರುಗಳನ್ನು ಹೊಂದಿರ್ಬೋದು. ಈ ಚೂರುಗಳನ್ನು ಹೆಂಟೆಗಳು ಅಂತ ಕರೀತಾರೆ. ಈ ಹೆಂಟೆಗಳನ್ನ ಒಡೆಯುವುದು ಅತಿ ಮುಖ್ಯವಾಗಿರ್ತದೆ. ಬಿತ್ತನೆ ಮಾಡಲಿಕ್ಕೆ ಮತ್ತು ನೀರಾವರಿ ಉದ್ದೇಶಕ್ಕಾಗಿ ಜಮೀನನ್ನು ಮಟ್ಟ ಮಾಡಬೇಕು. ಮಟ್ಟ ಅಂದರೆ ಸಮತಟ್ಟಾಗಿ ಮಾಡಬೇಕು. ಅಂದರೆ ಅದನ್ನು ಲೆವೆಲರ್ ಅನ್ನುವಂಥ ಉಪಕರಣದಿಂದ ಬಳಸ್ತಾರೆ. ಲೆವೆಲರ್ ಅನ್ನೋ ಶಬ್ದದಲ್ಲೇ ಇದೆ ಲೆವೆಲ್. ಸೊ ಮಣ್ಣನ್ನು ಸಮತಟ್ಟಾಗಿ ಮಾಡುವ ಕ್ರಿಯೆ. ಕೆಲವು ವೇಳೆ ಉಳುಮೆಗೆ ಮೊದಲು ಮಣ್ಣಿನಲ್ಲಿ ಗೊಬ್ಬರವನ್ನು ಹಾಕಲಾಗ್ತದೆ. ಗೊಬ್ಬರವು ಮಣ್ಣಿನೊಂದಿಗೆ ಸರಿಯಾಗಿ ಮಿಶ್ರಣಗೊಳ್ಳಲು ಉಳುಮೆ ಸಹಾಯ ಮಾಡ್ತದೆ. ಬಿತ್ತನೆಗೆ ಮೊದಲು ಮಣ್ಣು ತೇವಪೂರಿತವಾಗಿಸಬೇಕಾಗ್ತದೆ. ಇನ್ನು ಕೃಷಿ ಉಪಕರಣಗಳು ಯಾವ್ಯಾವು ನಮ್ಗೆ ಗೊತ್ತು. ಈ ಉದ್ದೇಶಕ್ಕಾಗಿ ಅಂದರೆ ಮಣ್ಣನ್ನು ಹದ ಮಾಡಲಿಕ್ಕೆ ಬಳಸುವಂಥ ಕೃಷಿ ಉಪಕರಣಗಳು ಯಾವುವು ಅಂದರೆ ನೇಗಿಲು, ಎಡೆಕುಂಟೆ ಮತ್ತು ಕಲ್ಟಿವೇಟರ್ಗಳನ್ನ ಬಳಸ್ತಾರೆ. ನಾವು ಇಲ್ಲಿ ಚಿತ್ರದಲ್ಲಿ ನೋಡ್ತಿದ್ದೀವಿ. ಒಂದನೇದು ನೇಗಿಲು, ಎರಡನೇದು ಎಡೆಕುಂಟೆ ಅಂತ ಕಲ್ಟಿವೇಟರ್ಗಳು ಅಂತ. ಸೊ ನೇಗಿಲು ಕೆಲಸ ಏನು? ಮಣ್ಣು ಉಳುಮೆ ಮಾಡಲು, ಬೆಳೆಗೆ ಗೊಬ್ಬರಗಳನ್ನು ಹಾಕಲು, ಕಳೆಗಳನ್ನು ತೆಗೆಯಲು, ಮಣ್ಣನ್ನು ಪುಡಿ ಮಾಡಲು ಮುಂತಾದ ಕೆಲಸಗಳಿಗೆ ಅನಾದಿ ಕಾಲದಿಂದಲೂ ಇದನ್ನು ಬಳಸ್ತಾರೆ. ಈ ಸಲಕರಣೆಯನ್ನು ಮರದಿಂದ ಮಾಡಲಾಗಿರ್ತದೆ. ಎತ್ತುಗಳಿಂದ ಅಥವಾ ಪ್ರಾಣಿಗಳಿಂದ ಜಗ್ತಾರೆ. ಪ್ರಾಣಿಗಳು ಅಂದರೆ ಕುದುರೆ ಆಗಿರ್ಬೋದು, ಒಂಟೆ ಆಗಿರ್ಬೋದು. ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನ ಯೂಸ್ ಮಾಡ್ತಾರೆ. ಇಂದ ನೆಕ್ಸ್ಟ್ ಹೋದರೆ, ಇದು ಬಲಯುತವಾದಂಥ ತ್ರಿಕೋನಾಕಾರದ ಕಬ್ಬಿಣದ ಚೂರನ್ನು ಹೊಂದಿರ್ತದೆ. ಇದನ್ನು ನೇಗಿಲಿನ ಕುಳ ಎಂದು ಕರೀತಾರೆ. ಮರದ ಉದ್ದನೆಯ ತುಂಡು ನೇಗಿಲಿನ ಮುಖ್ಯ ಭಾಗವಾಗಿದ್ದು ಅದನ್ನು ಈಚು ಅಂತ ಕರೀತಾರೆ. ಇನ್ನು ಇದರ ಲಾಸ್ಟ್ ಭಾಗಕ್ಕೆ ಹೋದರೆ ಹಿಡಿಕೆ ಅಂತ ಕರಿತೀವಿ. ತುದಿಯಲ್ಲಿ ಹಿಡಿಕೆ ಇರ್ತದೆ ಅಥವಾ ಮೇಳಿ ಇರುತ್ತದೆ ಅಂತ ಹೇಳ್ತೀವಿ. ಇದನ್ನು ಎತ್ತುಗಳ ಕುತ್ತಿಗೆ ಮೇಲಿಡಲಿಕ್ಕೆ ನೊಗಕ್ಕೆ ಕಟ್ಟಲಾಗ್ತದೆ. ಒಂದು ಜೊತೆ ಎತ್ತುಗಳು ಒಬ್ಬ ಮನುಷ್ಯ ಸುಲಭವಾಗಿ ನೇಗಿಲನ್ನು ಬಳಸ್ತಾ ಇರ್ತಾನೆ ಈ ಥರ ಚಿತ್ರದಲ್ಲಿ. ಇನ್ನು ಎಡೆಕುಂಟೆ ಅಂದರೆ ಏನು? ಎಡೆಕುಂಟೆ ಅನ್ನೋದು ಒಂದು ಸರಳ ಉಪಕರಣವಾಗಿದ್ದು ಕಳೆಗಳನ್ನು ತೆಗೆಯಲಿಕ್ಕೆ, ಮಣ್ಣನ್ನು ಸಡಿಲಗೊಳಿಸಲಿಕ್ಕೂ ಇದನ್ನು ಬಳಸ್ತಾರೆ. ಇದು ಮರ ಅಥವಾ ಕಬ್ಬಿಣದಿಂದ ಉದ್ದನೆಯ ತುಂಡನ್ನು ಹೊಂದಿರ್ತದೆ. ಅಗಲವಾದ, ಬಲಯುತವಾದ ಮತ್ತು ಕಬ್ಬಿಣದ ತಟ್ಟೆಯಂಥ ರಚನೆಯನ್ನು ಇದರ ಒಂದು ತುದಿಯಲ್ಲಿ ಅಳವಡಿಸಿರ್ತಾರೆ. ಇದು ಬ್ಲೇಡ್ನಂತೆ ಕೆಲಸ ಮಾಡ್ತದೆ. ಇದು ಸಹ ಪ್ರಾಣಿಗಳಿಂದ ಎಳೆಯಲ್ಪಡ್ತದೆ. ಸೊ ನಾವು ನೋಡ್ತಿದ್ದೀವಿ, ಎಡಗಡೆ ಸೈಡ್ನಲ್ಲಿ ಆಧುನಿಕ ಎಡೆಕುಂಟೆ ಇದೆ, ಈ ಕಡೆ ನಮ್ಮ ಹಳೆಯ ಕಾಲದ ಎಡೆಗುಂಟೆಯನ್ನು ನೋಡ್ತಾ ಇದ್ದೀವಿ. ಇನ್ನು ಕಲ್ಟಿವೇಟರ್, ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರ್ನಿಂದ ಎಳೆಯುವಂಥ ಕಲ್ಟಿವೇಟರ್ಗಳಿಂದ ಉಳುಮೆ ಮಾಡ್ತಾರೆ. ಈ ಕಲ್ಟಿವೇಟರ್ಗಳು
ಬಳಕೆಯಿಂದ ದೈಹಿಕ ಶ್ರಮ ಮತ್ತು ಸಮಯದ ಉಳಿತಾಯವನ್ನು ಮಾಡ್ಬೋದು. ಈ ಥರ ಟ್ರ್ಯಾಕ್ಟರಿಂದ ಮಾಡೋದ್ರಿಂದ ಬೇಗನೆ ನಮ್ಮ ಕೆಲಸ ಆಗ್ತದೆ ಅಂತ. ಮನೆಯೂ ಸಿದ್ಧ ಆಯಿತು, ನೆಕ್ಸ್ಟ್ ಕೆಲಸ ಬಿತ್ತನೆ ಮಾಡೋದು. ಸೊ ಬಿತ್ತನೆ ಬೆಳೆಯ ಉತ್ಪಾದನೆಯ ಅತ್ಯಂತ ಪ್ರಮುಖ ಭಾಗವಾಗಿರ್ತದೆ. ಬಿತ್ತನೆಗೆ ಮೊದಲು ಒಳ್ಳೆಯ ತಳಿಯ ಆರೋಗ್ಯಕರ, ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನ ಆಯ್ಕೆ ಮಾಡಿಕೊಳ್ಳೋದು ಅವಶ್ಯಕ. ರೈತರು ಅಧಿಕ ಇಳುವರಿನ ನೀಡಲಿಕ್ಕೆ ಬೀಜಗಳ ಬಳಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇವೆ. ಸಾಮಾನ್ಯವಾಗಿ ಒಳ್ಳೆಯ ಬಿತ್ತನೆ ಬೀಜಗಳು ಹೇಗೆ ಗುರುತಿಸೋದು ಅಂದರೆ ಇಲ್ಲೊಂದು ನಮಗೆ ಚಟುವಟಿಕೆ ಹೇಳ್ತಿದ್ದಾರೆ. ಸೊ ಏನು ಅಂತಂದರೆ, ಒಂದು ಬೀಕರನ್ನ ತೆಗೆದುಕೊಂಡು ಅದರ ಅರ್ಧ ಭಾಗವನ್ನು ನೀರಿನಿಂದ ತುಂಬಿ ಒಂದು ಮುಷ್ಟಿ ಗೋಧಿ ಕಾಳುಗಳನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಕೊಲುಕಿ ಸ್ವಲ್ಪ ಸಮಯ ಕಾಯಿರಿ. ಬೀಜಗಳನ್ನೇನಾದರೂ ನೀರಿನ ಮೇಲೆ ತೇಲುತ್ತವೆ. ಒಂದು ವೇಳೆ ಬೀಜಗಳು ತೇಲುತ್ತಿರುವುದು ಕಂಡು ಬಂದರೆ ಅವು ಮುಳುಗಿರುವ ಬೀಜಗಳಿಗಿಂತ ಹಗುರವಾಗಿದ್ದೇವೆ ಅಥವಾ ಭಾರವಾಗಿದ್ದಾವೆ ಅಂತಂದರೆ ಹಗುರವಾಗಿರ್ತವೆ, ಅಂದಾಗೆ ತೇಲ್ತಿರ್ತವೆ. ಸೊ ಏಕೆ ಹಗುರ ಅದು? ಎಸ್, ಹಾನಿಗೊಳಗಾದ ಬೀಜಗಳು ಟೊಳ್ಳಗಾಗಿರ್ತವೆ ಮತ್ತು ಹಗುರಾಗಿರ್ತವೆ, ಅದರಿಂದ ಅವು ನೀರಿನ ಮೇಲೆ ತೇಲ್ತವೆ. ಉತ್ತಮ ಆರೋಗ್ಯಕರ ಬೀಜಗಳು ಹಾನಿಗೊಂಡ ಬೀಜಗಳಿಂದ ಪ್ರತ್ಯೇಕಿಸಲಿಕ್ಕೆ ಇದು ಅತ್ಯಂತ ಉತ್ತಮ ವಿಧಾನ ಅಂತ ಹೇಳ್ಬೋದು. ಬಿತ್ತನೆ ಮಾಡುವ ಮೊದಲು ಬೀಜಗಳನ್ನು ಬಳಸಲು ಸಲಕರಣೆಗಳನ್ನು ಬೇಕು. ಹಾಗಾದರೆ ಯಾವ್ಯಾವ ಸಲಕರಣೆ ಬೇಕು? ಹೇಗೆ ಬಿತ್ತನೆಯನ್ನು ಮಾಡ್ತಾರೆ? ಬಿತ್ತನೆಯ ಉಪಕರಣಗಳು, ಸಾಂಪ್ರದಾಯಿಕ ಸಲಕರಣೆಗಳು ಯಾವುವು? ಎಸ್, ಬಿತ್ತನೆಗೆ ಬಳಸುವಂಥ ಸಾಂಪ್ರದಾಯಿಕ ಸಲಕರಣೆ ಒಂದು ಆಲಿಕೆ ಆಕಾರದಲ್ಲಿ ಇರ್ತದೆ. ಇದನ್ನು ಕೂರಿಗೆ ಅಂತ ಕರೀತಾರೆ. ಬೀಜಗಳನ್ನ ಕೂರಿಗೆ ಆಲಿಕೆ ಅಂತ ಭಾಗದಲ್ಲಿ ತುಂಬಲಾಗ್ತದೆ. ಅದು ಚೂಪಾದ ತುದಿಗಳನ್ನು ಹೊಂದಿರುವಂಥ 2 ಅಥವಾ 3 ಕೊಳವೆಗಳ ಮೂಲಕ ಕೆಳಗೆ ಬರ್ತದೆ. ಈ ತುದಿಗಳು ಮಣ್ಣಿನೊಳಗೆ ಚುಚ್ಚಿ ಬೀಜವನ್ನು ಬಿತ್ತುವಂಥ ಕೆಲಸ ಮಾಡ್ತವೆ. ಇನ್ನು ಯಾಂತ್ರಿಕ ಕೂರಿಗೆಗೆ ಬಂದರೆ, ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರ್ಗಳ ಸಹಾಯದಿಂದ ಯಾಂತ್ರಿಕ ಕೂರಿಗೆಯನ್ನು ಬಳಸಿ ಬಿತ್ತನೆ ಮಾಡ್ತಾರೆ. ಈ ಸಲಕರಣೆಯು ಸರಿಯಾದ ಆಳ ಮತ್ತು ಅಂತರದಲ್ಲಿ ಒಂದೇ ರೀತಿಯಲ್ಲಿ ಬೀಜಗಳನ್ನು ಬಿತ್ತನೆ ಮಾಡ್ತದೆ. ಬಿತ್ತನೆಯ ನಂತರ ಬೀಜಗಳು ಮಣ್ಣಿನಲ್ಲಿ ಮುಚ್ಚಿರುವುದನ್ನು ಇದಕ್ಕೆ ಖಚಿತಪಡಿಸಿಕೊಳ್ಳುತ್ತದೆ. ಇದರಿಂದ ಪಕ್ಷಿಗಳು ಬೀಜಗಳನ್ನು ತಿನ್ನುವುದನ್ನು ತಪ್ಪಿಸ್ಬೋದು. ಯಾಂತ್ರಿಕ ಕೂರಿಗೆಯಿಂದ ಬಿತ್ತನೆಯ ಶ್ರಮ ಮತ್ತು ಸಮಯ ಎರಡನ್ನೂ ನಾವು ಉಳಿತಾಯ ಮಾಡ್ಬೋದು. ದ್ಯಾಟ್ಸ್ ಅ ಯಾಂತ್ರಿಕ ಕೂರಿಗೆ ಅಂತ ಹೇಳ್ತಾರೆ. ಇನ್ನು ನಾವು ನೆಕ್ಸ್ಟ್ ಹೋಗ್ತಾ ಇದ್ದೀವಿ, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಅಂತ. ಎಸ್, ಈಗ ಬಿತ್ತನೆ ಮಾಡಿದ್ದೀವಿ, ಬಟ್ ಮಣ್ಣಿಗೆ ಪೋಷಕಾಂಶಗಳು ಬೇಕು, ಹಾಗಾಗಿ ಗೊಬ್ಬರಗಳನ್ನ ಹಾಕಬೇಕು. ಹಾಗಾದರೆ ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಸೇರಿಸುವಂಥ ಪದಾರ್ಥಗಳಿಗೆ ನಾವು ಗೊಬ್ಬರ ಅಂತ ಕರಿತೀವಿ. ಅದು ಸಾವಯವ ಗೊಬ್ಬರನೂ ಆಗಿರ್ಬೋದು ಅಥವಾ ರಸಗೊಬ್ಬರನೂ ಆಗಿರ್ಬೋದು. ಸೊ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ಹೇಳ್ತಾರೆ. ಆರ್ಗ್ಯಾನಿಕ್ ಅಂದರೆ ಸಾವಯವ ಗೊಬ್ಬರ, ಎಳೆಹುಳು ಗೊಬ್ಬರ ಆಗಿರ್ಬೋದು. ನಾನು ಒಂದು ತೋಟದಲ್ಲಿ ಬೆಳೆ ಆರೋಗ್ಯಕರವಾಗಿ ಬೆಳೆಯುತ್ತಿರೋದನ್ನು ನೋಡಿದೆ. ಅದರ ಪಕ್ಕದಲ್ಲಿರೋ ತೋಟದಲ್ಲಿ ಸಸ್ಯಗಳು ದುರ್ಬಲವಾಗಿರೋದನ್ನು ನೋಡಿದೆ. ಏಕೆ? ಕೆಲವು ಸಸ್ಯಗಳು ಇತರ ಸಸ್ಯಗಳಿಂದ ಚೆನ್ನಾಗಿ ಬೆಳೀತವೆ ಅಂತ ಚರ್ಚೆ ಮಾಡಿರಿ ನೋಡೋಣ ಅಂತ. ಸೊ ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನ ಸೇರಿಸ್ತಾರೆ. ಯಾಕೆ ಸೇರಿಸ್ತಾರೆ? ಮಣ್ಣು ಖನಿಜಯುಕ್ತ ಪೋಷಕಾಂಶಗಳನ್ನ ಬೆಳೆಗೆ ಒದಗಿಸ್ತದೆ. ಸಸ್ಯಗಳು ಬೆಳವಣಿಗೆಗೆ ಈ ಪೋಷಕಾಂಶಗಳು ಅಗತ್ಯ. ಕೆಲವು ಪ್ರದೇಶದಲ್ಲಿ ರೈತರು ಒಂದೇ ಜಮೀನಿನಲ್ಲಿ ಒಂದಾದ ನಂತರ ಒಂದರಂತೆ ಬೆಳೆಗಳನ್ನ ಬೆಳೀತಾರೆ. ಜಮೀನಿನ ಉಳುಮೆ ಮಾಡದೆ ಖಾಲಿ ಬಿಟ್ಟು ಬಿಡುವುದೇ ಇಲ್ಲ. ನಿರಂತರವಾಗಿ ಬೆಳೆಗಳನ್ನ ಬೆಳೆಯುವುದರಿಂದ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳು ಕೊರತೆ ಉಂಟಾಗ್ತದೆ. ಅದರಿಂದ ಮಣ್ಣಿಗೆ ಪುನಃ ಪೋಷಕಾಂಶಗಳನ್ನ ಸೇರಿಸಲಿಕ್ಕೆ ರೈತರು ಅಗತ್ಯವಾಗಿ ಕೊಡಬೇಕಾಗ್ತದೆ. ಹೀಗೆ ಕೊಡುವ ಪ್ರಕ್ರಿಯೆನೇ ಗೊಬ್ಬರ ನೀಡಿಕೆ ಅಂತ ಕರೀತಾರೆ. ಸೊ ಇದನ್ನು ಸಮರ್ಪಕ ಅಥವಾ ಕಡಿಮೆ ಗೊಬ್ಬರ ನೀಡಿಕೆ ಸಸ್ಯಗಳ ದುರ್ಬಲ ಬೆಳವಣಿಗೆ ಕಾರಣ ಆಗ್ತದೆ ಅಂತ. ಸೊ ಹಂಗಾರೆ ಗೊಬ್ಬರ ಒಂದು ಸಾವಯವ ಪದಾರ್ಥವಾಗಿದ್ದು, ಅದರಲ್ಲಿ ಸಾವಯವ ಗೊಬ್ಬರ ಬಂದರೆ ಸಾವಯವ ಪದಾರ್ಥ ಆಗಿದ್ದು ಸಸ್ಯ ಅಥವಾ ಪ್ರಾಣಿ ತ್ಯಾಜ್ಯಗಳಿಂದ ವಿಘಟನೆಯಿಂದ ಪಡೆಯಲಾಗುತ್ತದೆ. ರೈತರು ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳನ್ನ ಬಯಲು ಪ್ರದೇಶಗಳಲ್ಲಿ, ಗುಂಡಿಗಳಲ್ಲಿ ರಾಶಿ ಹಾಕಿ ವಿಘಟನೆ ಹೊಂದಲು ಬಿಡುತ್ತಾರೆ. ಕೆಲವು ಸೂಕ್ಷ್ಮಾಣುಜೀವಿಗಳಿಂದ ಇವು ವಿಘಟನೆ ನಡೀತಿರ್ತದೆ. ವಿಘಟನೆ ಹೊಂದಿದ ಪದಾರ್ಥವನ್ನು ನಾವು ಸಾವಯವ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಅಂತ ಕರಿತಿರ್ತೀವಿ, ಅಥವಾ ಎರೆಹುಳ ಗೊಬ್ಬರ ಅಂತಲೂ ಕರಿಬೋದು. ನಾವು ಕೆಳಗಡೆ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಒಂದು ಸಣ್ಣ ಚಟುವಟಿಕೆಯನ್ನು ನಮ್ಗೆ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ. ಏನು ಚಟುವಟಿಕೆ ಅಂದರೆ, ಹೆಸರು ಅಥವಾ ಕಡಲೆ ಬೀಜಗಳನ್ನು ತೆಗೆದುಕೊಳ್ಳಿ ಮತ್ತು ಅವು ಮೊಳಕೆ ಹೊಡೆಯುವಂತೆ ಮಾಡಿ ಇವುಗಳಲ್ಲಿ ಸಮಗಾತ್ರದ 3 ಮೊಳಕೆಗಳನ್ನು ಆರಿಸಿಕೊಳ್ಳಿ. ಈಗ ಒಂದೇ ರೀತಿಯಲ್ಲಿರುವಂಥ 3 ಗಾಜಿನ ಲೋಟಗಳನ್ನ ತೆಗೆದುಕೊಳ್ಳಿ. ಅವುಗಳನ್ನ ABCಗಳೆಂದು ಗುರುತಿಸಿ. A ಲೋಟಕ್ಕೆ ಸ್ವಲ್ಪ ಸಗಣಿ ಮಿಶ್ರಿತ ಗೊಬ್ಬರವನ್ನು ಮತ್ತು B ಲೋಟಕ್ಕೆ ಅಷ್ಟೇ ಪ್ರಮಾಣದ ಯೂರಿಯಾ ಮಿಶ್ರಣವನ್ನು ಮತ್ತು ಇನ್ನೊಂದು ಲಾಸ್ಟ್ C ಲೋಟಕ್ಕೆ ಯಾವುದೇ ರೀತಿಯ ಗೊಬ್ಬರ ಹಾಕದೆ
ಒಂದೇ ಪ್ರಮಾಣದಲ್ಲಿ 3 ಕೂಣ್ ನೀರನ್ನು ಹಾಕಿ ಸ್ವಲ್ಪ ದಿನ ಅಂದರೆ 7ರಿಂದ 10 ದಿನಗಳವರೆಗೆ ಇಟ್ಟು ಅವುಗಳ ಬೆಳವಣಿಗೆಯನ್ನು ಗಮನಿಸಿ ಅಂತ ಹೇಳ್ತಾರೆ. ಎಲ್ಲ ಲೋಟಗಳ ಸಸ್ಯಗಳು ಒಂದೇ ರೀತಿಯಾಗಿ ಬೆಳೆದಿರ್ತಾವ? ಖಂಡಿತ ಇಲ್ಲ. ಯಾವ ಲೋಟದ ಸಸ್ಯಗಳ ಬೆಳವಣಿಗೆ ಉತ್ತಮವಾಗಿರ್ತದೆ ಮತ್ತು ಯಾವ ಲೋಟದ ಸಸ್ಯಗಳ ಬೆಳವಣಿಗೆ ಅತ್ಯಂತ ವೇಗವಾಗಿದೆ ಅನ್ನೋದನ್ನು ನೀವೇ ಕಂಡುಕೊಳ್ರಿ ಅಂತ. ರೈಟ್, ಮಾಡ್ತಿರಲ್ಲ ಪ್ರಯೋಗ? ಓಕೆ. ಸೊ ರಸಗೊಬ್ಬರಗಳಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಸಾವಯವ ಗೊಬ್ಬರ ಗೊತ್ತಾಯಿತು. ರಸಗೊಬ್ಬರ ಅಂದರೆ ರಸಗೊಬ್ಬರಗಳು ರಾಸಾಯನಿಕ ಪದಾರ್ಥಗಳಾಗಿದ್ದು ಒಂದು ನಿರ್ದಿಷ್ಟ ಪೋಷಕಾಂಶಗಳನ್ನ ಹೆಚ್ಚಾಗಿ ಹೊಂದಿರ್ತವೆ. ಇವು ಸಾವಯವ ಗೊಬ್ಬರಗಳಿಗಿಂತ ಹೇಗೆ ಭಿನ್ನವಾಗಿರ್ತವೆ ಅಂದರೆ ಕಾರ್ಖಾನೆಗಳಲ್ಲಿ ಉತ್ಪಾದನೆ ಮಾಡ್ತಾರೆ ಇವುಗಳನ್ನ. ರಸಗೊಬ್ಬರಗಳಿಗೆ ಕೆಲವು ಉದಾಹರಣೆಗಳಂದರೆ ಯೂರಿಯಾ, ಅಮೋನಿಯಂ ಸಲ್ಫೇಟ್, ಸೂಪರ್ ಫಾಸ್ಫೇಟ್, ಪೊಟ್ಯಾಷ್, NPK ಗೊಬ್ಬರ ಅಂತಲೂ ಕರೀತಾರೆ. ರಸಗೊಬ್ಬರಗಳ ಬಳಕೆ ಗೋಧಿ, ಭತ್ತ, ಜೋಳ ಬೆಳೆಗಳ ಅಧಿಕ ಇಳುವರಿಯನ್ನು ಪಡೆಯಲಿಕ್ಕೆ ರೈತರಿಗೆ ಸಹಾಯಕಾರಿಯಾಗಿರ್ತದೆ ಅಂತ. ಇನ್ನು ರಸಗೊಬ್ಬರ ಉತ್ತಮನೋ ಸಾವಯವ ಗೊಬ್ಬರ ಉತ್ತಮನೋ ಅಂತ ಹೋದರೆ ರಸಗೊಬ್ಬರಗಳು ಅಧಿಕ ಬಳಕೆಯಿಂದಾಗಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ. ಇವು ಜಲಮಾಲಿನ್ಯವನ್ನು ಕೂಡ ಮಾಡ್ತಾ ಇರ್ತಾವೆ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲಿಕ್ಕೆ ರಸಗೊಬ್ಬರಗಳ ಬದಲಾಗಿ ಸಾವಯವ ಗೊಬ್ಬರಗಳನ್ನ ಬಳಸಬೇಕು. 2 ಬೆಳೆ ನಡುವೆ ಸ್ವಲ್ಪ ಕಾಲದ ಉಳುಮೆಯನ್ನು ಮಾಡದೆ ಬಿಡುವುದು ಉತ್ತಮ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ನಮ್ಮ ಸಾವಯವ ಗೊಬ್ಬರಗಳು ಬಳಕೆ ಮಣ್ಣಿನ ಸಂರಕ್ಷಣೆ ಮತ್ತು ನೀರು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯವನ್ನು ಉತ್ತಮಪಡಿಸ್ತದೆ. ಇದು ಮಣ್ಣಿಗೆ ಬೇಕಾದಂಥ ಪೋಷಕಾಂಶಗಳನ್ನ ಮರುಭರ್ತಿ ಮಾಡ್ತದೆ. ಇನ್ನು ಬೆಳೆ ಸರದಿ ಪದ್ಧತಿ ಅಂದ್ರೇನು ಅಥವಾ ಸರದಿ ಬೇಸಾಯ ಪದ್ಧತಿ ಅಂದ್ರೇನು? ಮಣ್ಣಿಗೆ ಎಲ್ಲ ಪೋಷಕಾಂಶಗಳನ್ನ ಮರುಭರ್ತಿ ಮಾಡುವ ಇನ್ನೊಂದು ವಿಧಾನನೇ ಇದು ಸರದಿ ಬೇಸಾಯ ಪದ್ಧತಿ. ವಿಭಿನ್ನ ಬೆಳೆಗಳನ್ನ ಒಂದಾದ ನಂತರ ಒಂದರಂತೆ ಬೆಳೆಯುವ ಮೂಲಕ ಇದನ್ನು ಮಾಡ್ತಾರೆ. ಈ ಮೊದಲು ಉತ್ತರ ಭಾರತದ ರೈತರು ಲೆಗ್ಯೂಮ್ ಸಸ್ಯಗಳನ್ನ ಮೇವಿನ ಬೆಳೆಗಾಗಿ ಬೆಳೀತಾ ಇದ್ರು. ಒಂದು ಋತುವಿನಲ್ಲಿ ಬೆಳೆಯುತ್ತಿರುವಂಥ ಮತ್ತು ಮುಂದಿನ ಋತುವಿನಲ್ಲಿ ಗೋಧಿಯನ್ನು ಬೆಳೆಯುತ್ತಿರುವುದನ್ನು ಇದು ಮಣ್ಣಿಗೆ ನೈಟ್ರೋಜನನ್ನು ಮರುಭರ್ತಿ ಮಾಡಲು ಸಹಾಯಕಾರಿಯಾಗಿರ್ತದೆ. ಈ ರೀತಿ ಏಕದಳ ದ್ವಿದಳ ಧಾನ್ಯಗಳನ್ನು ಸರದಿ ಪ್ರಕಾರ ಬೆಳೀತಾ ಹೋಗೋದು ಒಂದು ಸಲ ಬೆಳೆದಂಥ ಬೆಳೆಯನ್ನು ಮತ್ತೊಮ್ಮೆ ಬೆಳೀಲಿಕ್ಕೆ 2-3 ವರ್ಷಗಳ ಕಾಲ ಟೈಮನ್ನು ತೆಗೆದುಕೊಳ್ಳೋದು. ಇದನ್ನು ಸರದಿ ಬೇಸಾಯ ಅಂತೀವಿ. ಇದರಿಂದ ಮಣ್ಣಲ್ಲಿರುವಂಥ ಪೋಷಕಾಂಶಗಳು. ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳ ನಡುವಿನ ವ್ಯತ್ಯಾಸವನ್ನು ನೋಡ್ತಾ ಇದ್ದೀವಿ. ರಸಗೊಬ್ಬರ ಮಾನವ ನಿರ್ಮಿತ ಆಗಿರ್ತದೆ. ಅದೇ ನಾವು ಸಾವಯವ ಗೊಬ್ಬರ ಅಂದರೆ ನೈಸರ್ಗಿಕವಾದಂಥ ಸಗಣಿ ಅಥವಾ ಸಸ್ಯಗಳ ಉಳಿಕೆ ವಿಘಟನೆಯಿಂದ ಉತ್ಪಾದನೆ ಆಗಿರ್ತದೆ. ರಸಗೊಬ್ಬರಗಳ ಕಾರ್ಖಾನೆಯಲ್ಲಿ ಉತ್ಪಾದನೆ ಮಾಡ್ತಾರೆ. ಸಾವಯವ ಗೊಬ್ಬರ ಬಯಲುಗಳಲ್ಲಿ ಉತ್ಪಾದನೆ ಆಗ್ತದೆ. ರಸಗೊಬ್ಬರಗಳ ಯಾವುದೇ ರೀತಿಯ ಹುಮ್ಮಸ್ಸನ್ನು ಅಥವಾ ಮಣ್ಣಿಗೆ ಒದಗಿಸುವುದಿಲ್ಲ. ಸಾವಯವ ಗೊಬ್ಬರಗಳು ಸಾಕಷ್ಟು ಹ್ಯೂಮಸ್ಸನ್ನು ಮಣ್ಣಿಗೆ ಒದಗಿಸುತ್ತವೆ. ರಸಗೊಬ್ಬರಗಳಿಗೆ ಎಕ್ಸಾಂಪಲ್ ಬಂದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂನಂಥ ಸಸ್ಯ ಪೋಷಕಾಂಶಗಳಿಂದ ಸಮೃದ್ಧ ಆಗಿರ್ತದೆ. ಅದೇ ಸಾವಯವ ಗೊಬ್ಬರಗಳಿಗೆ ಬಂದುಬಿಟ್ರೆ ಸಸ್ಯ ಪೋಷಕಾಂಶಗಳು ಕಡಿಮೆ ಪ್ರಮಾಣದಲ್ಲಿರ್ತವೆ, ಆದರೆ ಗೊಬ್ಬರ ಜಾಸ್ತಿ ಪ್ರಮಾಣದಲ್ಲಿರ್ತದೆ. ಸಾವಯವ ಗೊಬ್ಬರದ ಅನುಕೂಲಗಳೇನೆಂದರೆ ನೀರನ್ನು ಹಿಡಿದಿಡುವ ಸಾಮರ್ಥ್ಯವನ್ನು ಇದು ಹೆಚ್ಚು ಮಾಡ್ತದೆ. ಮಣ್ಣು ರಂಧ್ರಯುಕ್ತವಾಗೋದ್ರಿಂದ ಇಲ್ಲಿ ಅನಿಲಗಳ ವಿನಿಮಯ ಸುಲಭ ಆಗ್ತದೆ. ಬೇರುಗಳು ಉಸಿರಾಟಕ್ಕೆ ಸಹಾಯ ಆಗ್ತದೆ. ಇದು ಉಪಯುಕ್ತ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತದೆ. ಮಣ್ಣಿನ ಸಂರಕ್ಷಣೆಯನ್ನು ಇದು ಸುಧಾರಣೆ ಮಾಡ್ತದೆ ಅಂತ. ನೆಕ್ಸ್ಟ್ ಹೋದರೆ ನೀರಾವರಿ. ನಾವು ಮಣ್ಣು ಹದ ಮಾಡಿದ್ದೀವಿ ಅಂತ, ಬೀಜ ಮಾಡಿದ್ದೀವಿ, ಬಿತ್ತನೆ ತೊಗೊಂಡಿವಿ ಅಂತ, ಲಾಸ್ಟ್ ಗೊಬ್ಬರನೂ ಹಾಕಿದ್ದೀವಿ ಎಂದು ನೀರಾವರಿ. ಎಲ್ಲ ಜೀವಿಗಳಿಗೆ ಬದುಕಲು ನೀರು ಅಗತ್ಯವಾಗಿರ್ತದೆ. ಸಸ್ಯ, ಹೂಗಳು ಅಥವಾ ಬೀಜಗಳಿಗೆ ಸಮರ್ಪಕ ಬೆಳವಣಿಗೆ ಆಗಬೇಕಂದ್ರೆ ನೀರು ಬಹುಮುಖ ಅಂತ ನಮ್ಗೆ ಗೊತ್ತು. ಹಾಗೆಯೇ ನೀರು ಸಸ್ಯಗಳ ಬೆಳವಣಿಗೆಗೆ ಅಥವಾ ಬೇರುಗಳಿಂದ ಹೀರಲ್ಪಡ್ತದೆ. ನೀರಿನ ಜೊತೆಗೆ ಖನಿಜಾಂಶಗಳು, ರಸಗೊಬ್ಬರಗಳು ಸಹ ಹೀರಲ್ಪಡ್ತವೆ. ಸುಮಾರು 90% ನೀರನ್ನು ಇದು ಒಳಗೊಂಡಿರ್ತದೆ ಅಂತ. ನೀರು ಅತಿ ಅಗತ್ಯ, ಏಕೆಂದರೆ ಶುಷ್ಕ ಪರಿಸ್ಥಿತಿಗಳಲ್ಲಿ ಬೀಜಗಳು ಮೊಳಕೆಯೊಡೆಯಲಾಗದು. ಪೋಷಕಾಂಶಗಳು ನೀರಿನಲ್ಲಿ ಕರಗಿದ ರೂಪದಲ್ಲೇ ಸಸ್ಯಗಳು ಅವುಗಳನ್ನ ಸಾಗಿಸುತ್ತವೆ ಅಥವಾ ಹೀರಲ್ಪಡ್ತವೆ. ಶೀತಗಾಳಿ ಮತ್ತು ಬೇಸಿಗೆ ಗಾಳಿಗಳಿಂದ ಬೆಳೆಗಳಿಗೆ ರಕ್ಷಣೆ ಕೂಡ ನೀರು ಒದಗಿಸ್ತದೆ. ಬೆಳೆಯ ಅಗತ್ಯ ಅಥವಾ ಆರೋಗ್ಯಕರ ಬೆಳವಣಿಗೆಗೆ ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಳ್ಳಲು ಜಮೀನಿಗೆ ನಿಯಮಿತವಾಗಿ ನೀರನ್ನು ಹಾಯಿಸಬೇಕು. ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಅಂತ ಕರೀತಾರೆ. ನೀರು ಒದಗಿಸುವ ಕಾಲ ಆವರ್ತನಗಳು ಬೆಳೆಗೆ ಮಣ್ಣಿನಿಂದ ಅಥವಾ ಮಣ್ಣಿಗೆ ಮತ್ತು ಕಾಲದಿಂದ ಕಾಲಕ್ಕೆ ಬದಲಾಗುತ್ತಿರ್ತದೆ. ಬೇಸಿಗೆಯಲ್ಲಿ ನೀರು ಒದಗಿಸುವಂಥ ಆವರ್ತನ ಅತಿ ಹೆಚ್ಚಾಗುತ್ತದೆ. ಇದು ಬಹುಶಃ ಮಣ್ಣು ಮತ್ತು ಎಲೆಗಳಿಂದ
ನೀರಿನ ಆವಿಕರಣವನ್ನು ಹೆಚ್ಚು ಮಾಡ್ತದೆ, ಅದರಿಂದನೂ ಆಗಿರ್ಬೋದು ಅಂತ. ಇನ್ನು ನೀರಿನ ಆಕಾರಗಳು ಯಾವುವು? ಸೊ ನೀರಿನ ಆಕಾರಗಳೆಂದರೆ ಬಾವಿ, ಕೊಳವೆ ಬಾವಿ, ಕೆರೆ, ಸರೋವರ, ನದಿಗಳು, ಅಣೆಕಟ್ಟುಗಳು, ಕಾಲುವೆಗಳು ಅಂತ ಹೇಳ್ತೀವಿ. ಸೊ ನೀರಾವರಿ ಅಂದರೆ ನೀರನ್ನು ಒದಗಿಸುವ ಕ್ರಿಯೆ. ಇದನ್ನು ಹೆಂಗೆ ಒದಗಿಸ್ತಾರೆ? ಬಾವಿಯಿಂದ, ಸರೋವರದಿಂದ, ಕಾಲುವೆಗಳಿಂದ ಲಭ್ಯವಾದಂಥ ನೀರಿನಿಂದ ಜಮೀನುಗಳಿಗೆ ನೀರನ್ನು ಹಾಯಿಸ್ತೀವಿ. ವಿಭಿನ್ನ ವಿಧಾನಗಳಿಂದ ನೀರನ್ನು ಮೇಲಕ್ಕೆತ್ತೀವಿ. ಈ ವಿಧಾನಗಳಲ್ಲಿ ಜಾನುವಾರುಗಳು ಅಥವಾ ಮನುಷ್ಯರ ಶ್ರಮವನ್ನು ಬಳಸಲಾಗ್ತದೆ. ಆದ್ದರಿಂದ ಈ ವಿಧಾನಗಳನ್ನು ಅಗ್ಗವಾದರೂ ಸದಕ್ಕೆ ಕಡಿಮೆ ಫಲಕಾರಿಯಾಗಿವೆ. ವಿವಿಧ ಸಾಂಪ್ರದಾಯಿಕ ವಿಧಾನಗಳನ್ನ ಇಲ್ಲಿ ನಾವು ನೋಡ್ತಾ ಇದ್ವಿ. ಅಗಳು ಅಥವಾ ರಾಟೆ ವಿಧಾನ ಅಂತ ಹೇಳ್ತಾರೆ. ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ತಿದ್ದೀವಿ. ಸೊ ತಿರುಗುತ್ತಿರುವಂಥ ಬಾವಿಯಿಂದ ಅಗಟೆ ವಿಧಾನದಿಂದ ನೀರನ್ನು ಹಾಯಿಸ್ತಾ ಇದ್ದಾನೆ. ಇನ್ನು ಸರಪಳಿ ಪಂಪ್ ಅಂದರೆ ಈ ಕಡೆ ಚಿತ್ರದಲ್ಲಿ ನಾವು ನೋಡ್ತಿದ್ದೀವಿ. ಒಂದು ಸರಪಳಿ ಮೂಲಕ ಆ ಚಕ್ರವನ್ನು ತಿರುಗಿಸಿ ಅದರ ನೀರನ್ನು ಹೊರಗಡೆ ತೆಗಿತಾರೆ. ಇನ್ನು ಏತ ನೀರಾವರಿ, ಈ ಶಬ್ದವನ್ನು ಕೇಳ್ತೀರಿ. ಇಲ್ಲಿ ಬಾವಿಯಿಂದ ನೀರನ್ನು ಏತ ನೀರಾವರಿ ವಿಧಾನದಿಂದ ಮೇಲಕ್ಕೆತ್ತಾರೆ. ಇನ್ನು ಲಾಸ್ಟ್ ಒನ್ ರಾಹುಟ್ ಅಂತ ಹೇಳ್ತಿದ್ದಾರೆ, ಅಥವಾ ಸನ್ನೆ ಕೋಲು ವಿಧಾನ ಅಂತ. ಸೊ ಇಲ್ಲಿ ಎತ್ತಿನ ಮೂಲಕ ನೀರನ್ನು ನಾವು ತೆಗಿತೀವಿ ಅಂತ. ಇನ್ನು ಆಧುನಿಕ ನೀರಾವರಿ ಪದ್ಧತಿಗಳಿಗೆ ಬಂದುಬಿಟ್ರೆ ಇಲ್ಲಿ ಎರಡು ಮುಖ್ಯವಾದ ನೀರಾವರಿ ಪದ್ಧತಿಗಳನ್ನು ಕಾಣ್ತೀವಿ. ಒಂದು ಹನಿ ನೀರಾವರಿ, ಒಂದು ತುಂತುರು ನೀರಾವರಿ ಅಂತ ಹೇಳ್ತೀವಿ. ತುಂತುರು ನೀರಾವರಿ ವಿಧಾನ ಅಂದರೆ ಏನು? ಸೊ ಇಲ್ಲಿ ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಮತ್ತು ಅಸಮವಾದ ಭೂಮಿಗೆ ಈ ವಿಧಾನ ಹೆಚ್ಚು ಉಪಯುಕ್ತ ಆಗಿರ್ತದೆ. ಇಲ್ಲಿ ತುದಿಯಲ್ಲಿ ತಿರುಗುವಂಥ ನಳಿಕೆಯನ್ನು ಹೊಂದಿರುವಂಥ ಕೊಳವೆಗಳು ಮುಖ್ಯ ಕೊಳವೆಗಳ ಅನಿಯಂತ ಅಂತರದಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸಲಾಗಿರ್ತದೆ. ಒಂದು ಮೋಟರ್ ಪಂಪದ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತಡದಿಂದ ಮುಖ್ಯ ಕೊಳವೆಗೆ ಹರಿಯುವಂತೆ ಮಾಡಿದರೆ ಇದು ತಿರುಗುವ ನಳಿಕೆಗಳ ಮೂಲಕ ಹೊರಚಿಮ್ಮುತ್ತವೆ. ಇದು ಮಳೆಯಂತೆ ಬೆಳೆಗಳ ಮೇಲೆ ಬೀಳುತ್ತದೆ. ಹುಲ್ಲು ಹಾಸುಗಳು ಅಥವಾ ಕಾಫಿ ತೋಟಗಳು ಮತ್ತು ಇತರೆ ಬೆಳೆಗಳಿಗೆ ತುಂತುರು ನೀರಾವರಿ ಬಹಳ ಮುಖ್ಯವಾದ ಅಥವಾ ಅತ್ಯಂತ ಉಪಯುಕ್ತವಾದ ನೀರಾವರಿ ಪದ್ಧತಿ ಅಂತ ಹೇಳ್ಬೋದು. ಇನ್ನು ಹನಿ ನೀರಾವರಿಗೆ ಬಂದರೆ ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳುತ್ತದೆ. ಅದರಿಂದ ಇದು ಹನಿ ನೀರಾವರಿ ಅಂತಲೇ ಕರೆಸ್ಕೊತದೆ. ಇದು ಹಣ್ಣಿನ ಗಿಡಗಳಿಗೆ ಅಥವಾ ಉದ್ಯಮಗಳಿಗೆ ಅಥವಾ ಮರಗಳಿಗೆ ನೀರನ್ನು ಹಾಯಿಸಲಿಕ್ಕೆ ಅತ್ಯಂತ ಉತ್ತಮವಾದಂಥ ವಿಧಾನ ಅಂತ ಹೇಳ್ಬೋದು. ಇಲ್ಲಿ ನೀರು ವ್ಯರ್ಥವಾಗುವುದೇ ಇಲ್ಲ. ನೀರಿನ ಲಭ್ಯತೆ ಅತ್ಯಂತ ಕನಿಷ್ಠವಾಗಿರುವಂಥ ಪ್ರದೇಶಗಳಿಗೆ ಇದು ವರದಾನ ಅಂತ ಹೇಳ್ಬೋದು. ರೈಟ್. ಇನ್ನು ನಮ್ಮ ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ಕಳೆಗಳು ಅಂದರೆ ಏನು? ಒಂದು ಜಮೀನಲ್ಲಿ ಬೆಳೆಯುವಂಥ ಅನೇಕ ಅನಪೇಕ್ಷಿತ ಸಸ್ಯಗಳನ್ನ ನಾವು ನೋಡಿರ್ತೀವಿ. ಅವುಗಳನ್ನ ಕಳೆ ಅಥವಾ ಕಸ ಅಂತ ಕರಿತೀವಿ. ತಾನಾಗೇ ಬೆಳೀತಿರ್ತವೆ. ಈ ಅನಪೇಕ್ಷಿತ ಸಸ್ಯಗಳನ್ನ ಕಳೆ ಅಂತ ಕರೀತಾರೆ. ಕಳೆಗಳನ್ನ ತೆಗೆದು ಹಾಕೋದಕ್ಕೆ ಅಥವಾ ಕಳೆ ಕೀಳುವಿಕೆ ಅಂತ ಕರೀತಾರೆ. ಕಳೆಗಳನ್ನು ನೀರು, ಪೋಷಕಾಂಶಗಳು, ಸ್ಥಳ ಮತ್ತು ಬೆಳಕಿಗಾಗಿ ಬೆಳೆಗಳೊಂದಿಗೆ ಸ್ಪರ್ಧೆಯನ್ನು ನಡೆಸ್ತಿರ್ತವೆ. ಸೊ ಕಳೆ ಕೀಳುವಿಕೆ ಅದರಿಂದ ಅಗತ್ಯವಾದಂಥ ಕ್ರಿಯೆ ಅಂತ ಹೇಳ್ಬೋದು. ಏಕೆಂದರೆ ಬೆಳೆಗಳ ಬೆಳೆಯುವಿಕೆಯನ್ನು ಇವು ಹಾನಿ ಮಾಡ್ತವೆ ಮತ್ತು ಕಳೆಗಳ ಕೊಯ್ಲಿನ ಸಮಯದಲ್ಲೂ ಇವು ಕಾಣಿಸಿಕೊಳ್ಳುತ್ತವೆ ಮತ್ತು ಮನುಷ್ಯರಿಗೆ ಹಾಗೂ ಪ್ರಾಣಿಗಳಿಗೆ ಇವು ವಿಷಕಾರಿಯಾಗ್ಬೋದು ಅಂತ. ಹಾಗಾದರೆ ಕಳೆಗಳನ್ನ ಹೇಗೆ ತೆಗಿತಾರೆ? ಕಳೆಗಳನ್ನ ನಿವಾರಿಸಲಿಕ್ಕೆ, ಅವುಗಳ ಬೆಳವಣಿಗೆಯನ್ನು ನಿಯಂತ್ರಿಸಲಿಕ್ಕೆ ರೈತರು ಹಲವಾರು ವಿಧಾನಗಳನ್ನ ಅಳವಡಿಕೆ ಮಾಡ್ತಾರೆ. ಬೆಳೆಗಳ ಬಿತ್ತನೆಗೆ ಮೊದಲು ಉಳುಮೆ ಮಾಡುವಿಕೆಗೆ ಇವು ಕಳೆಗಳ ಬುಡ ಮೇಲಾಗಿಸಿ ನಾಶಪಡಿಸಲಾಗ್ತದೆ. ಅನಂತರ ಒಣಗಿಸಿ ಮಣ್ಣಿನೊಂದಿಗೆ ಬೆರೆಸಲಾಗ್ತದೆ. ಕಳೆಗಳ ಹೂ ಮತ್ತು ಬೀಜಗಳು ಬಿಡುವ ಮೊದಲು ಅವುಗಳನ್ನ ಕಿತ್ತು ಹಾಕಬೇಕಾಗ್ತದೆ. ಇದೇ ಕಳೆಗಳನ್ನ ನಿವಾರಿಸಲು ಅತ್ಯಂತ ಪ್ರಶಸ್ತ ಸಮಯವಾಗಿರ್ತದೆ. ಕಾಲಕ್ಕೆ ಕಳೆಗಳನ್ನು ಬುಡ ಸಹಿತ ಕಿತ್ತು ಹಾಕುವುದು ಅಥವಾ ನೆಲಮಟ್ಟಕ್ಕೆ ಅವುಗಳನ್ನು ಕತ್ತರಿಸುವುದು. ಕಳೆಗಳನ್ನು ಸಾಮಾನ್ಯವಾಗಿ ಕುರ್ಪಿ ಅಥವಾ ಕೂರ್ಚಿಗಳಿಂದ ತೆಗಿತಾರೆ ಅಥವಾ ಸಣ್ಣ ಕತ್ತಿಗಳಿಂದನೂ ಮಾಡಲಾಗ್ತದೆ. ಕಳೆಗಳನ್ನ ಬುಡ ಸಹಿತ ಕಿತ್ತು ಹಾಕುವಂಥ ಯಾಂತ್ರಿಕ ಕೂರಿಗಳು ಸಹ ಇವತ್ತು ಬಳಕೆಯಲ್ಲಿದ್ದಾವೆ ಅಂತ. ಇನ್ನು ಕಳೆನಾಶಗಳನ್ನು ಸಹ ಬಳಸ್ತಾರೆ. ಕಳೆಗಳನ್ನು ನಾಶಪಡಿಸಲಿಕ್ಕೆ ಕೆಲವು ರಾಸಾಯನಿಕಗಳನ್ನ ಬಳಸುವುದರಿಂದ ಕಳೆ ನಿಯಂತ್ರಿಸ್ಬೋದು. ಕಳೆಗಳನ್ನು ಕೊಲ್ಲಲು ಜಮೀನುಗಳಿಗೆ ಅವುಗಳನ್ನು ಸಿಂಪಡಣೆ ಮಾಡಲಾಗ್ತದೆ. ಇವುಗಳಿಂದ ಬೆಳೆಗಳಿಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ಕಳೆನಾಶಕಗಳನ್ನು ನೀರಿನಿಂದ ಅಗತ್ಯಕ್ಕೆ ತಕ್ಕಷ್ಟು ಸಾರಯುಕ್ತಗೊಳಿಸಿ ಸಿಂಪಡಕಗಳ ಸಹಾಯದಿಂದ ಜಮೀನುಗಳಿಗೆ ಸಿಂಪಡಿಸಲಾಗ್ತದೆ ಅಂತ ಈ ಥರ. ಇನ್ನು ನಮ್ಮ ನೆಕ್ಸ್ಟ್ ಹೋದರೆ ಕಳೆನಾಶಕ ಸಿಂಪಡಗಳನ್ನ ನಿರ್ವಹಿಸುವ ವ್ಯಕ್ತಿಗಳ ಮೇಲೆ ಕಳೆನಾಶಕದ ಯಾವುದಾದರೂ ಪರಿಣಾಮಗಳು ಉಂಟಾಗುತ್ತವೆ ಅಂದರೆ ಈ ಮೊದಲೇ ತಿಳಿಸಿದಂತೆ ಕಳೆನಾಶಕಗಳು ಕಳೆ ಸಸ್ಯಗಳನ್ನ ಬೆಳೆಯುವ ಸಮಯದಲ್ಲಿ ಅವುಗಳ ಹೂ ಮತ್ತು ಬೀಜಗಳ ಉಂಟಾಗುವ ಮೊದಲು ಸಿಂಪಡಿಸಲಾಗ್ತದೆ. ಕಳೆನಾಶಕ ಸಿಂಪಡಣೆಯು ರೈತರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡಬಹುದು. ಆದ್ದರಿಂದ ಅವರು ಈ ರಾಸಾಯನಿಕಗಳನ್ನು ಹೆಚ್ಚು ಎಚ್ಚರಿಕೆಯಿಂದ ಬಳಸಬೇಕು. ರೈಟ್. ಲಾಸ್ಟ್, ಈಗ ಆಲ್ರೆಡಿ ಬೆಳೆ ಬಂತು. ಇನ್ನು ನೆಕ್ಸ್ಟು ಅಂದರೆ ಕೊಯ್ಲು. ಬೆಳೆಯ ಕೊಯ್ಲು ಒಂದು ಪ್ರಮುಖವಾದಂಥ ಕೆಲಸ.
ಪಕ್ವಾದ ಬೆಳೆಯನ್ನು ಕತ್ತರಿಸುವುದಕ್ಕೆ ಕೊಯ್ಲು ಮಾಡುವುದು ಅಥವಾ ಕೊಯ್ಲು ಅಂತ ಕರೀತಾರೆ. ಕೊಯ್ಲಿನಲ್ಲಿ ಬೆಳೆಯ ಸಸ್ಯಗಳನ್ನ ಬುಡ ಸಹಿತ ಕೀಳ್ತಾರೆ ಅಥವಾ ನೆಲ ಮಟ್ಟಕ್ಕೆ ಕತ್ತರಿಸ್ತಾರೆ. ಏಕದಳ ಧಾನ್ಯಗಳು ಪರಿಪಕ್ವವಾಗಲಿಕ್ಕೆ 3-4 ತಿಂಗಳುಗಳನ್ನ ತೆಗೆದುಕೊಂಡಿರ್ತಾವೆ. ನಮ್ಮ ದೇಶದಲ್ಲಿ ಕೊಯ್ಲುಗಳನ್ನು ಕೈಗಳಿಂದ ಕುಡುಗೋಲಿನಿಂದ ಬಳಸಿ ಅಥವಾ ಹಾರ್ವೆಸ್ಟರ್ ಅನ್ನೋಂಥ ಯಂತ್ರವನ್ನು ಬಳಸಿ ಸಹ ಮಾಡ್ತಾರೆ. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸಲಾಗ್ತದೆ. ಈ ಕ್ರಿಯೆಗೆ ಒಕ್ಕಣೆ ಅಂತ ಕರೀತಾರೆ. ಇದನ್ನು ಕಂಬೈನ್ ಎಂದು ಕರೆಯುವಂಥ ಯಂತ್ರದ ಮೂಲಕನೂ ನಡೆಸಲಾಗ್ತದೆ. ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರವನ್ನು ಜೋಡಣೆ ಮಾಡಿರ್ತಾರೆ. ಇನ್ನು ತೂರುವಿಕೆ ನಮ್ಮ ಹಳೆಯ ಕಾಲದ ಒಂದು ಪದ್ಧತಿ. ಸಣ್ಣ ಹಿಡುವಳಿದಾರರು ರೈತರು ಧಾನ್ಯಗಳನ್ನು ತೂರು ಮೂಲಕ ಬೇರ್ಪಡಿಸ್ತಾರೆ. ನೀವು ಇದನ್ನು ಈಗಾಗಲೇ 6ನೇ ತರಗತಿಯಲ್ಲಿ ನೋಡಿರ್ತೀರಿ. ಈ ಥರ ಚಿತ್ರ ನಾವು ನೋಡಿರ್ತೀವಿ ಅಂತ. ಇನ್ನು ಕೊಯ್ಲು ಹಬ್ಬಗಳನ್ನು ಸಹ ಆಚರಿಸ್ತೀವಿ. ಯಾಕಂದರೆ 3 ಅಥವಾ 4 ತಿಂಗಳ ಕಠಿಣ ದುಡಿಮೆಯಿಂದ ಕೊಯ್ಲಿನ ದಿನ ಬರ್ತದೆ. ಕಾಳುಗಳನ್ನ ಹೊತ್ತು ನಿಂತಹ ಬಂಗಾರದಂಥ ಬೆಳೆಗಳಿಂದ ತುಂಬಿದ ಜಮೀನುಗಳು ನೋಟ ರೈತರ ಹೃದಯವನ್ನು ಸಂತಸ ಮತ್ತು ಸಂತೃಪ್ತಿಗಳಿಂದ ತುಂಬುತ್ತದೆ. ಕಳೆದ ಋತುವಿನ ಶ್ರಮವೂ ಫಲ ನೀಡಿದೆ ಮತ್ತು ಇದು ಸ್ವಲ್ಪ ವಿಶ್ರಾಂತಿ ಮತ್ತು ಸಂಭ್ರಮಿಸುವ ಸಮಯವಾಗಿರ್ತದೆ. ಹೀಗೆ ಕೊಯ್ಲಿನ ಅವಧಿಯನ್ನು ಭಾರತದ ಎಲ್ಲ ಭಾಗಗಳಲ್ಲಿ ಹೆಚ್ಚಾಗಿ ಸಂಭ್ರಮಿಸುವ ಮತ್ತು ಸಂತೋಷಪಡುವ ಸಮಯವಾಗಿದೆ. ಗಂಡಸರು ಮತ್ತು ಹೆಂಗಸರು ಇದನ್ನು ಅತ್ಯುತ್ಸಾಹದಿಂದ ಆಚರಿಸ್ತಾರೆ. ಕೊಯ್ಲಿನ ಅವಧಿಯಲ್ಲಿ ಸಂಬಂಧಿಸಿದ ವಿಶೇಷ ಹಬ್ಬಗಳೆಂದರೆ ಸಂಕ್ರಾಂತಿ, ಬೈಸಾಖಿ, ಹೋಳಿ, ದೀಪಾವಳಿ ಅಂತ ಹೇಳ್ತೀವಿ, ಬಿಹು ಅಂತ ಹೇಳ್ತೀವಿ, ರೈಟ್. ಸೊ ಇದೇನು ಈ ಚಿತ್ರಗಳು ನೋಡಿದರೆ ಏನಾದರೂ ಗೊತ್ತಾಗ್ತಿದೆ ಇದೇನು ಅಂತ? ಹೋಗಲಿ, ಇವುಗಳನ್ನ ಎಲ್ಲಾದರೂ ನೋಡಿದ್ದೀರಾ? ಎಸ್ ಅಥವಾ ಇದನ್ನು ಎಸ್, ನಿಮ್ಗೆ ಗೊತ್ತಾಗಿರ್ತದೆ. ಆಹಾರವನ್ನು ಸಂಗ್ರಹಿಸಿಡುವಂಥ ಸಂಗ್ರಹಗಾರಗಳಾಗಿದ್ದು ಅಂತ. ಬೆಳೆಗಳ ಸಂಗ್ರಹಣೆಯ ಒಂದು ಪ್ರಮುಖ ಕಾರ್ಯ ಆಗಿರ್ತದೆ. ಬೆಳೆ ಧಾನ್ಯಗಳು ದೀರ್ಘಕಾಲದವರೆಗೆ ಸಂಗ್ರಹಿಸಬೇಕಾದರೆ ಅವುಗಳನ್ನ ತೇವಾಂಶ, ಕೀಟಗಳು, ಇಲಿ, ಸೂಕ್ಷ್ಮಾಣುಜೀವಿಗಳಿಂದ ರಕ್ಷಿಸಬೇಕಾಗ್ತದೆ. ತಾಜಾ ಬೆಳೆಯ ಹೆಚ್ಚು ತೇವಾಂಶಗಳನ್ನು ಹೊಂದಿರ್ತವೆ. ಆಗಷ್ಟೇ ಕೊಯ್ಲು ಮಾಡಿದ ಕಾಳುಗಳು ಅಥವಾ ಧಾನ್ಯಗಳು ಒಣಗಿಸದೇ ಸಂಗ್ರಹಿಸಿದರೆ ಅವು ಹಾಳಾಗ್ಬೋದು ಅಥವಾ ಕೀಟ ಬಾಧೆಗೆ ಒಳಗಾಗ್ಬೋದು ಅಥವಾ ಅವು ಮೊಳಕೆ ಹೊಡೆಯೋ ಸಾಮರ್ಥ್ಯವನ್ನು ಕಳೆದುಕೊಳ್ಳಬಹುದು. ಅದರಿಂದ ಸಂಗ್ರಹಿಸುವ ಮೊದಲು ಕಾಳುಗಳನ್ನು, ಅವುಗಳಲ್ಲಿರುವಂಥ ತೇವಾಂಶಗಳನ್ನು ಕಡಿಮೆಯಾಗುವಂತೆ ಬಿಸಿಲಿನಲ್ಲಿ ಸಮರ್ಪಕವಾಗಿ ಒಣಗಿಸಬೇಕಾಗ್ತದೆ. ಇದು ಕೀಟ ಪೀಡೆ, ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳಿಂದ ದಾಳಿಗಳನ್ನು ತಡೆಗಟ್ತದೆ. ರೈತರು ಕಾಳುಗಳನ್ನು ಗೋಣಿ ಚೀಲಗಳಲ್ಲಿ ಅಥವಾ ಲೋಹದ ಡಬ್ಬಗಳಲ್ಲಿ ಸಂಗ್ರಹಿಸ್ತಾರೆ. ಆದಾಗ್ಯೂ ಪೀಡೆಗಳಾದಂಥ ಇಲಿ, ಕೀಟಗಳಿಂದ ರಕ್ಷಿಸಲು ಅಧಿಕ ಪ್ರಮಾಣದ ಕಾಳುಗಳ ಸಂಗ್ರಹಣೆ ದೊಡ್ಡ ಸಂಗ್ರಹಗಾರಗಳಲ್ಲಿ ಮತ್ತು ಗೋದಾಮುಗಳಲ್ಲಿ ಮಾಡಲಾಗ್ತದೆ. ಸೊ ಗೋದಾಮುಗಳ ಕೆಲಸ ನಮ್ಗೆ ಗೊತ್ತು. ಗೋದಾಮುಗಳು ಏನು ಮಾಡ್ತವೆ ಅಂತ ಗೊತ್ತು, ರೈಟ್. ಪ್ರಾಣಿಗಳಿಂದ ಆಹಾರ ಹೇಗೆ ಬಿಡ್ತಾರೆ? ಸೊ ಮೇಲಿನ ಕೋಷ್ಟಕದಿಂದ ನಾವು ನೋಡ್ಕೊಂಡಿದ್ದು ಸಸ್ಯಗಳಂತೆ ಪ್ರಾಣಿಗಳು ಸಹ ನಮಗೆ ವಿವಿಧ ಆಹಾರದ ಒದಗಿಸಿಕೊಡ್ತವೆ ಅಂತ. ಕರಾವಳಿ ಪ್ರದೇಶದಲ್ಲಿ ವಾಸಿಸುವಂಥ ಅನೇಕ ಜನರು ತಮ್ಮ ಆಹಾರವನ್ನು ಪ್ರಮುಖ ಭಾಗವಾದಂಥ ಮೀನನ್ನು ಸೇವಿಸ್ತಾರೆ. ಸಸ್ಯಗಳಿಂದ ಪಡೆಯುವ ಆಹಾರದ ಬಗ್ಗೆ ಹಿಂದಿನ ತರಗತಿಯಲ್ಲಿ ನೀವು ಈಗಾಗಲೇ ಕಲ್ತಿದ್ದೀರಿ ಅಂತ. ಬೆಳೆಯ ಉತ್ಪಾದನೆ ಪ್ರಕ್ರಿಯೆ, ಬೀಜ ಆಯ್ಕೆ, ಬಿತ್ತನೆ ಇತ್ಯಾದಿ ಅನೇಕ ಹಂತಗಳನ್ನು ಒಳಗೊಂಡಿರುವಂಥ ಇದೀಗ ನಾವು ನೋಡಿದೆವು. ಅದೇ ರೀತಿ ಮನೆಯಲ್ಲಿ ಅಥವಾ ಸಾಕಾಣಿಕಾ ಕೇಂದ್ರಗಳಲ್ಲಿ ಸಾಕುವ ಪ್ರಾಣಿಗಳು ನಾವು ನೋಡ್ತೀವಿ. ಸಮರ್ಪಕ ಆಹಾರ, ಆಶ್ರಯ ಮತ್ತು ಕಾಳಜಿಯನ್ನು ಒದಗಿಸಲಾಗುತ್ತದೆ. ದೊಡ್ಡ ಪ್ರಮಾಣದಲ್ಲಿ ಇದನ್ನು ಮಾಡಿದಾಗ ಅದನ್ನೇ ನಾವು ಪಶು ಸಂಗೋಪನೆಯುವಿಕೆ, ಈ ಎಲ್ಲ ಪದಗಳನ್ನು ಈ ಪಾಠದಲ್ಲಿ ಕಲ್ತೀವಿ ಅಂತ ಹೇಳ್ತಾ ಈ ಪಾಠವನ್ನು ಇದರೊಂದಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.